ಗಣ್ಯರು ಕೂಡ ಎಲ್ಲರೂ ಹೋಗಬೇಕಾಗಿದೆ. ಖಂಡಿತವಾಗಿ ಎರಡು ವಿಚಾರ ಬಸವಣ್ಣನವರು ಇಡೀ ಪ್ರಪಂಚಕ್ಕೆ ತಿಳಿಸಿರುವಂಥದ್ದು ಏನು ಅಂದರೆ, ಪ್ರಪಂಚ ಒಂದು, ದೇವರು ಒಂದು, ಅಲ್ಲಿ ಬದುಕುವಂಥ ಮನುಷ್ಯರು ಒಂದು ಅನ್ನೋ ಮಾತನ್ನ ಬಸವಣ್ಣನವರು ಹೇಳುವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಲಿಂಗಾಯತರು ಆ ದಾರಿಯಲ್ಲೇ ಹೋಗ್ತಾ ಇದ್ದಾರೆ ಅಂತ ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಲಿಂಗಾಯತರು ಅಂತ ಹೇಳಿದ್ರೆ ಅದೊಂದು ಜಾತಿ ಅಲ್ಲ, ಅದೊಂದು ಜೀವನ. ಯಾವ ಥರ ನೀವು ಬದುಕಬೇಕು ಅನ್ನೋದನ್ನ ಬಸವಣ್ಣನವರು ತೋರಿಸ್ಕೊಟ್ಟಿರುವಂಥವ್ರು ಎಲ್ಲ ಧರ್ಮದವ್ರನ್ನ ಜೊತೆ ಸೇರಿಸಿ ಆವತ್ತು. ಯಾಕಂದ್ರೆ ಈ ಧರ್ಮದ ಮಧ್ಯದಲ್ಲಿರುವಂಥ ಗಲಾಟೆ ಯಾವತ್ತೂ ಇದೆ, ಪ್ರಪಂಚ ಸೃಷ್ಟಿ ಆದ್ಮೇಲಿಂದ ಇವತ್ತುವರೆಗೂ ಇದೆ. ಆದರೆ ಅದು ಮಾಡುವಂಥವ್ರು ಕೇವಲ ಕೆಲವಷ್ಟೇ ಜನ. ಅವರ ಮನಸ್ಸು ಸ್ವಚ್ಛ ಇಲ್ಲದೆ ಇರೋರು, ಮಡಿವಾಳ ಮಾಚಿದೇವರು ಹೇಳಿರೋ ಕೆಲಸ ಮಾಡದೇ ಇರೋರು ಮನಸ್ಸನ್ನ ಸ್ವಚ್ಛ ಮಾಡದೆ ಸಮಾಜವನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಾರೆ. ಅದರಿಂದ ನಾವು ಮಾಡಬೇಕಾಗಿರೋದು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಂಡು, ಯಾಕೆಂದರೆ ನಾವು ಬಸವಣ್ಣನವರ ನಾನು ಸುಮಾರು ವಚನಗಳು ಇವುಗಳನ್ನು ಏನಾದರೂ ಒಂದು ಭಾಷಣಕ್ಕೆ ಮಾತಾಡೋಣ ಅಂತ ನೋಡಿದಾಗ ಒಂದು ಒಳ್ಳೆ ವಚನ ನನಗೆ ಸಿಕ್ಕಿರುವಂಥದ್ದು, ಅದು ನಮ್ಮ ಅಶೋಕ್ ಅವರೇ ನನಗೆ ಕೊಟ್ಟಿರುವುದು. ಉಳ್ಳವರು ಶಿವಾಲಯ ಮಾಡಿಹರು ಅಂದರೆ ಇರೋರು ದೊಡ್ಡ ದೇವಸ್ಥಾನವನ್ನು ಕಟ್ತಾರೆ ಅಂತಾರೆ. ನಾನೇನು ಮಾಡುವೆ ಬಡವನಯ್ಯ ಅಂದರೆ ನನ್ನ ಹತ್ರ ಏನೂ ಇಲ್ಲ, ನಾನೇನು ದೇವಸ್ಥಾನ ಕಟ್ಟುದು ಅನ್ನೋದನ್ನ ಬಸವಣ್ಣನವರು ಕೇಳ್ತಾರೆ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರಹೊನ್ನ ಕಲಶವಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಾನೇ ದೇವಸ್ಥಾನ, ನಾನೇ ದೇವರು ಅನ್ನೋದನ್ನ ಬಸವಣ್ಣ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ದೇವರಾಗ್ಬಿಟ್ರೆ ಈ ಭೂಮಿ ಮೇಲೆ ಯಾರಿಗಾದ್ರೂ ಸಮಸ್ಯೆ ಇರ್ಲಿಕ್ಕೆ ಕಾರಣ ಇದೆಯಾ ಹೇಳಿ? ಖಂಡಿತವಾಗಿ ಇರಲ್ಲ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅದು. ನಾವು ಕೂಡ ಎಲ್ಲ ಧರ್ಮದವ್ರು ಹೇಳ್ತಾರೆ ದೇವರನ್ನ ಮಕ್ಕಳಲ್ಲಿ ನೋಡ್ಬೋದು ಅಂತ, ಮಕ್ಕಳಲ್ಲಿ ದೇವರನ್ನ ನೋಡ್ಬೋದು ಅಂತಾರೆ. ಯಾಕೆ ಮಕ್ಕಳಲ್ಲಿ ದೇವರನ್ನ ನೋಡ್ಲಿಕ್ಕಾಗತ್ತೆ ಅಂದ್ರೆ ಮಕ್ಕಳು ಮನಸ್ಸು ಸ್ವಚ್ಛವಾಗಿರುತ್ತೆ. ಬಹುಶಃ ದೊಡ್ಡವ್ರ ಮನಸ್ಸು ಹಾಗೆ ಇದ್ರೆ ನಾವು ಕೂಡ ದೇವರನ್ನ ಅವರಲ್ಲಿ ಕೂಡ ಕಾಣ್ಬೋದು. ಇವತ್ತು ದೊಡ್ಡ ಸ್ವಾಮೀಜಿಗಳನ್ನ ನಾವು ದೇವಸ್ಥಾನಕ್ಕೆ ಯಾಕೆ ತಗೊಂಡು ಹೋಗ್ತೀವಿ ಅಂದ್ರೆ ಅವ್ರ ಮನಸ್ಸು ಶುದ್ಧವಾಗಿರುತ್ತೆ ಅಂತ. ಸೊ ಮನುಷ್ಯ ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ಕೆಲಸ ಮಾಡಕ್ಕೆ ಹೊರಟ್ರೆ ಖಂಡಿತವಾಗಿ ಒಳ್ಳೇದಾಗುತ್ತೆ. ಇವತ್ತು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ನನ್ನೆಲ್ಲ ಸಹೋದರ ಸಹೋದರರಲ್ಲಿ ವಿಶೇಷವಾಗಿ ಅಶೋಕ್ ಅವರು ಸಂಘಟನೆಯಲ್ಲಿ ಇರಲಿಲ್ಲ, ಇಂಥ ಕಾರ್ಯಕ್ರಮದಲ್ಲಿ ಇರಲಿಲ್ಲ. ಮನೆಗೆ ಹೋಗಿ ತಟ್ಟಿ ಎಬ್ಬಿಸಿ ಅಶೋಕ್ ಅವ್ರನ್ನ ಇದನ್ನ ಪ್ರಾರಂಭ ಮಾಡಿ ನೀವು ಅಂತ ಹೇಳಿದೆ. ನಮ್ಮ ನಾರಾಯಣ ಅವರು ಅವರ ಶ್ರೀಮತಿ ಇಲ್ಲೇ ಇದ್ದಾರೆ, ಪಾಪ ಬಹಳಷ್ಟು ಶಾಂತಮ್ಮ ಅವರು ನಮಗೆ ಬಹಳಷ್ಟು ಶುರುವಲ್ಲಿ ನಮ್ಮ ಸ್ವರೂಪ ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಆಮೇಲೆ ಯಾಕೋ ಇವ್ರು ಸ್ವಲ್ಪ ಹಿಂದೆ ಬಿದ್ದರು, ಅಶೋಕ್ ಮುಂದೆ ಹೋದ್ರು. ಇವತ್ತು ಇಡೀ ದೇಶದಲ್ಲಿ ಮಡಿವಾಳ ಸಮಾಜಕ್ಕೆ ಹೆಮ್ಮೆ ಬರುವಂಥ ರೀತಿಯಲ್ಲಿ ಬಹುಶಃ ಇವತ್ತು ಅಶೋಕ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಪ್ಕೋಬೇಕಾಗುತ್ತೆ, ಯಾರು ಕೆಲಸ ಮಾಡ್ತಾರೆ ಅವರನ್ನೇ ಸಮಾಜ ಗುರುತಿಸೋದು, ಯಾರು ಕೆಲಸ ಮಾಡಲ್ಲ ಅವ್ರನ್ನ ಯಾವುದೇ ಕಾರಣಕ್ಕೆ ಸಮಾಜ ಗುರುತಿಸಲ್ಲ. ಇದನ್ನ ನಾನು ನೀವು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಮಡಿವಾಳ ಸಮಾಜಕ್ಕೆ ನಾವು ವಿಶೇಷವಾಗಿ ಒಂದು ಹೌಸಿಂಗ್ ಇದನ್ನ ನಮ್ಮ ಸುಬ್ರಹ್ಮಣ್ಯ ಅವರು, ನಮ್ಮ ಮೋಹನ್, ನಮ್ಮ ಸುಮಾರು ಮಡಿವಾಳ ಸಮಾಜದವರು ನನ್ನ ಕ್ಷೇತ್ರದಲ್ಲಿ ತೆಲುಗು ಸ್ಪೀಕಿಂಗ್, ಕನ್ನಡ ಸ್ಪೀಕಿಂಗ್, ತಮಿಳ್ ಸ್ಪೀಕಿಂಗ್, ಬೇರೆ ಬೇರೆ ಭಾಷೆಗಳನ್ನ ಮಾತಾಡುವಂಥ ಮಡಿವಾಳ ಸಮಾಜದವರು ಕೂಡ ಇದ್ದಾರೆ. ಇವತ್ತು ಅವರೆಲ್ಲ ನಾಯಕರುಗಳು ಇಲ್ಲಿದ್ದಾರೆ. ಮಡಿವಾಳ ಸಮಾಜಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿನ ಒಂದು ಲೇಟೆಸ್ಟ್ ಲಾಂಡ್ರಿ ಸಿಸ್ಟಮ್ ಅನ್ನು ಹಾಕುವಂತ ಒಂದು ಪದ್ಧತಿ ಕೂಡ ಇನ್ನೇನೋ ಒಂದು ಕೆಲವೇ ದಿವಸದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲೊಂದು 100 ಮನೆಗಳನ್ನ ಕಟ್ಟಿಕೊಡುವಂಥದ್ದು ಕೂಡ ಮಾಡ್ತಾ ಇದ್ದೀವಿ. ಮಡಿವಾಳ ಕೆರೆಗೆ ಮಡಿವಾಳ ಹೆಸರಿದೆ ಅಂತ ಹೇಳ್ತಾರೆ. ಎಲ್ಲ ಕೆರೆನೂ ಮಡಿವಾಳ ಕೆರೆನೇ. ಯಾಕಂದ್ರೆ ಮೊದಲು ಬಟ್ಟೆ ಒಗಿತಾ ಇದ್ದಿದ್ದೆ ಅಲ್ಲಿ, ಒಂದೇ ಒಂದು ಕೆರೆಗೆ ಮಡಿವಾಳ ಅಂತ ಹೆಸರಿಟ್ಬಿಟ್ಟು ನಾವು ಸಂತೋಷ ಪಡ್ತಾ ಇದ್ದೀವಿ. ಸೊ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದಾಗ ಬಹುಶಃ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಟ್ಟೆ ಒಗೆದು ಗಲೀಜನ್ನ ಯಾರ ಬಟ್ಟೆ ಅಂತ ಕೇಳಿದೆ ಜಾತಿ ಭೇದಗಳು ಇಲ್ಲದೆ ಬಟ್ಟೆಯನ್ನು ಒಪ್ಪಿಕೊಡ್ತಾರೆ, ಮನಸ್ಸನ್ನ ಒಪ್ಪಿಕೊಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಖಂಡಿತವಾಗಿ ನಾವೆಲ್ಲರೂ ಅದೇ ರೀತಿಯಲ್ಲಿ ಜೀವನವನ್ನ ಕೂಡ ಸ್ವಚ್ಛವಾಗಿ ಇಟ್ಕೊಂಡು ಹೋದ್ರೆ, ನಮ್ಮ ಸ್ವಾಮೀಜಿಗಳು ಮಾತಾಡ್ತಾ ಸುಮಾರು ವಿಚಾರಗಳನ್ನ ನಮ್ಗೆ ಹೇಳಿದ್ದಾರೆ. ನಾನು ಇನ್ನು ಮತ್ತೆ ಅದನ್ನೆಲ್ಲ ರಿಪೀಟ್ ಮಾಡಕ್ ಹೋಗಲ್ಲ. ಗುರು ಬಸವಣ್ಣನವರು ಪಾಪ ಈ ವಯಸ್ಸಲ್ಲಿ ಕೂಡ ಬಂದು ಇಷ್ಟೊತ್ತು ಅಂದ್ರೆ ಅವ್ರು ಇನ್ನೂ ನಾವೇ ಸ್ವಲ್ಪ ತಡ ಮಾಡಿದ್ವಿ ಅವ್ರು ಮಾತಾಡೋದನ್ನ ಇನ್ನೂ ಮಾತಾಡಿರೋರು ನಮ್ಮನ್ನು ಉದ್ದೇಶಿಸಿ. ಬಹುಶಃ ಅವರ ಎಕ್ಸ್ಪೀರಿಯನ್ಸ್
ಇನ್ನೊಂದು ದಿವಸ ನಾವು ಅವಕಾಶ ಭಗವಂತ ನಮಗೆ ಕೊಟ್ಟರೆ ಇನ್ನೊಂದು ದಿವಸ ಕೇಳೋಣ. ಯಾಕೆಂದರೆ ಈಗ ಎಲ್ಲರೂ ಕೂಡ ಬಹಳಷ್ಟು ಮಾತಾಡೋರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡಿರುವಂಥವ್ರು ಇವರೆಲ್ಲ. ಖಂಡಿತವಾಗಿ ನೋಡಿ, ಜೀವನದಲ್ಲಿ ಇಂಥವ್ರ ಮಾತುಗಳನ್ನ ಕೇಳಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಪ್ರಯೋಜನ ಆಗೋದು, ಇಲ್ಲದೇ ಇದ್ರೆ ಪ್ರಯೋಜನ ಆಗೋದಿಲ್ಲ. ಕೇವಲ ಏನೋ ಒಂದು ಕಾರ್ಯಕ್ರಮಕ್ಕೆ ಬರ್ತೀವಿ ಹೋಗ್ತೀವಿ ಅಂತಲ್ಲ. ಬಹುಶಃ ಭಗವಂತ ಸೃಷ್ಟಿಕರ್ತ ನನಗಾದರೂ ಭಾಗ್ಯ ಕೊಟ್ಟಿದ್ದಾನೆ. ನನ್ನ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸುಮಾರು ಯುವಕರು ನನ್ನ ಜೊತೆಯಲ್ಲಿ ಸೇರಿಕೊಂಡು ಈಗಾಗಲೇ ಸಮಾಜವನ್ನು ಒಗ್ಗಟ್ಟಿಂದ ಒಂದಾಗಿ ಕಟ್ಟುವಂಥ ದಿಕ್ಕಿನಲ್ಲಿ ನಾವು ಜಾತಿ ಭಾಷೆಗಳನ್ನ ಮರೆತು ಕಾವೇರಿ ಅಲ್ಲ, ಗಂಗಾ ಅಲ್ಲ, ಕೃಷ್ಣ ಬಂದರೂ ನಾವು ಒಂದಾಗಿರ್ತೀವಿ ಅನ್ನೋ ಭಾವನೆ ನಮ್ಮ ಕ್ಷೇತ್ರದಲ್ಲಿ ಇಟ್ಕೊಂಡು ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಮನುಷ್ಯನ ಪ್ರಾಣಕ್ಕೆ ಬೆಲೆ ಕೊಡಬೇಕು ನಾವು. ಯಾಕೆಂದ್ರೆ ಜೀವನ ಅನ್ನೋದು ಅದು ಮನುಷ್ಯನಿಗೆ ಬೆಲೆ ಕಟ್ಟುವಂತ ಕೆಲಸ ನಾವು ಮಾಡಬೇಕು. ಜಾತಿ ಅಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಇವತ್ತು ಒಗ್ಗಟ್ಟಿಂದ ಒಂದಾಗಿ ಹೋಗ್ತಾ ಇದ್ದೀವಿ. ನಾವೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ, ವಿಷಯ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಟ್ರಾಫಿಕ್ಕು ಮತ್ತು ಲಾ ಆ್ಯಂಡ್ ಆರ್ಡರ್ ಎಲ್ಲರೂ, ಸುಬ್ರಹ್ಮಣ್ಯ, ನಮ್ಮ ಸುಮಾರು ಜನ ಬಹಳಷ್ಟು ನೆನೆಯಿಂದ ಶ್ರಮ ಪಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹಿಂದೆ ಮುಂದೆ ನಮ್ಮ ಜೊತೆಯಲ್ಲಿ ನಿಂತ ಎಲ್ರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಜನಪ್ರಿಯ ಸಾಹೇಬರಿಗೆ. ಈಗ ಮುಂದೆ ಬೇಲಿಮಠದ ಮಠಾಧೀಶರುಗಳಾದ ಶಿವರುದ್ರ ಸ್ವಾಮೀಜಿಯವರು ಮಾತಾಡ್ತಾರೆ. ಅದಕ್ಕೂ ಮೊದಲು ಬಸವ ಸಮಿತಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಒಂದು ವಚನಗಳು. ಅವರು ರಿಟೈರ್ಡ್ IPS ಆಫೀಸರು. ಅವ್ರು 84 ವರ್ಷ ಆದ್ರೂ ನೀವು ಯಾರು ಮಾತಾಡೋಕ್ಕಾಗಲ್ಲ, ಅಷ್ಟು ಗಂಟಾಘೋಷ ಆಗಿ ವಚನಗಳು ಆಡ್ತಾರೆ. ಈಗ ಕಲ್ಯಾಣ್ ಶೆಟ್ಟಿಯವರು ಒಂದು ವಚನ ಆಡ್ತಾರೆ, ನಂತರ ಗಣ್ಯರಲ್ಲಿ ಕಲ್ಯಾಣ್ ಶೆಟ್ಟಿಯವರು ವಚನ ಆಡ್ತಾರೆ. ಪೂಜ್ಯರಲ್ಲಿ ನಮಸ್ಕಾರ ಮಾಡ್ತಾ ಎಲ್ಲರಿಗೂ ಸೇರೋಚನೆ ಮಾಡ್ತೀವಿ. ಪ್ರಥಮವಾಗಿ ನಮ್ಮ ಸ್ನೇಹಿತರಾದಂಥ ಅಶೋಕ್ ಅವರಿಗೆ ನಾನು ವಂದನೆ ಅರ್ಪಿಸ್ತೀನಿ. ಒಂದು ವಚನ ಹೇಳಂತ ಹೇಳಿದ್ದಾರೆ. ದೇಹವಾಳಿದಲ್ಲದೆ ಜೀವವಾಳಿಯದು, ಜೀವಭಾವ ಅಳಿದಲ್ಲದೆ ಭಕ್ತಿಭಾವಳವಡದು. ದೇಹವಾಳಿದಲ್ಲದೆ ಜೀವಭಾವ ಅಳಿಯದು, ಜೀವಭಾವ ಅಳಿದಲ್ಲದೆ ಭಕ್ತಿಭಾವಳವಡದು. ಅರಿವು ತಲೆದೋರಿದಲ್ಲದೆ, ಅರಿವು ತಲೆದೋರಿದಲ್ಲದೆ ಕುರುಗು ನಷ್ಟವಾಗದು, ಕುರುಗು ನಷ್ಟವಾಗಲ್ಲದೆ ಮಾಯೆಯಿಂಗದು. ದೇಹಭಾವ ಅಳಿದಲ್ಲದೆ ಜೀವಭಾವ ಅಳಿಯದು, ಜೀವಭಾವ ಅಳಿದಲ್ಲದೆ ಭಕ್ತಿಭಾವಳವಡದು. ಇದು ಕಾರಣ ಕಾಯದ ದೇವದ, ಇದು ಕಾರಣ ಕಾಯದ ದೇವದ ಪಲಿಗೆಯ ವೇದವ ತಿಳಿಯಬಲ್ಲಡೆ. ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಾಗುವುದು ಸಿದ್ದರಾಮಯ್ಯ. ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಾಗುವುದು ಸಿದ್ದರಾಮಯ್ಯ. ಇದು ಕಾರಣ ಕಾಯದ ಜೀವದ, ಇದು ಕಾರಣ ಕಾಯದ ಜೀವದ ಪಲಿಗೆಯ ವೇದವ ತಿಳಿಯಬಲ್ಲಡೆ. ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಾಗುವುದು ಸಿದ್ದರಾಮಯ್ಯ. ದೇಹಭಾವ
ವಾಳ ಒಡೆದು ಭಕ್ತಿ ವಾಳ ಒಡೆದು. ನಮಸ್ಕಾರ. ಧನ್ಯವಾದಗಳು ಕಲ್ಯಾಣ್ ಶೆಟ್ಟಿಗೆ. ಆಕ್ಚುಲಿ ಅವ್ರಿಗೆ 82 ವರ್ಷ ಅಂತ ಹೇಳಿದ್ರೆ ಆಕ್ಚುಲಿ ಅವ್ರಿಗೆ ನಿಜವಾದ ವಯಸ್ಸು 90 ವರ್ಷ. 90 ವರ್ಷ ಈ ವಯಸ್ಸಿನಲ್ಲಿ ಕೂಡ ದಿನಕ್ಕೆ 8 ಕಿಲೋಮೀಟರ್ ವಾಕ್ ಮಾಡ್ತಾರೆ. ಓಕೆ, ಈಗ ಇನ್ನೊಂದು ಕಾರ್ಯಕ್ರಮಕ್ಕಾಗಿ ಅರವಿಂದ್ ಜತ್ತಿ ಅವರು ಬೇರೆ ಕರೆಗೆ ಹೋಗೋದ್ರಿಂದಾಗಿ ಶ್ರೀ ಅರವಿಂದ್ ಜತ್ತಿ ಅವರಿಗೆ ಒಂದು ಸನ್ಮಾನ ಕರೆ. ಸನ್ಮಾನ ಮಾಡಿದಂಥ ಎಲ್ಲ ಗಣ್ಯರಿಗೆ ವಂದನೆಗಳು. ಈಗ ನಮ್ಮ ಗುರುಗಳು ಈ ಮೊದಲು ಈ ಬೇಲಿಮಠ ಸ್ವಾಮೀಜಿಗಳು ಅಂತ ಹೇಳಿದ್ರೆ ನಾವು ಬರೀ ಟಿ ವಿನಲ್ಲಿ ನೋಡ್ತಾ ಇದ್ರಿ. ಇವರೆಲ್ಲ ದೊಡ್ಡವ್ರ ಹತ್ರ ನಾವು ಹೋಗೋಕ್ಕಾಗತ್ತ ಅಂತಂದ್ರೆ. ಆದರೆ ಈಗ ಸಂಬಂಧಗಳು ಹೇಗಿದೆ ಅಂತಂದರೆ ತಿಂಡಿನ ಹೊರಗಡೆಲ್ಲ ಆಗುತ್ತೆ ಈಗ. ಅಂದರೆ ಅಷ್ಟೊಂದು ಸಂಬಂಧಗಳಿದೆ. ಮತ್ತು ಯಾವುದೇ ಕಾರಣಕ್ಕೂ ಅಷ್ಟೇ ನಾಳೆ ಕಾರ್ಯಕ್ರಮ ಇದೆ ಅಂದರೆ ಮಾಚಿದೇವ ಸಮಿತಿ ಅಂದಿದ್ದ ತಕ್ಷಣ ಕಾರ್ಯಕ್ರಮನ ರದ್ದು ಮಾಡಿ ಬಂದಿದೆ. ಕಳೆದ ಮಾಚಿದೇವ ಜಯಂತಿ ಏಪ್ರಿಲ್ 14ರಂದು ತಾರೀಕು ಆಚರಣೆ ದಿವಸ ಸಂಜೆ ನಾವು ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಮಡಿವಾಳ ಮಾಚಿದೇವರ ರಸ್ತೆ ಉದ್ಘಾಟನೆ ಕಾರ್ಯಕ್ರಮ ಕಳೆದ ಮಾಚಿದೇವ ಜಯಂತಿ ದಿವಸ ಆಚರಣೆ ಮಾಡಬೇಕಾಗಿತ್ತು. ಅದು ಹಲವಾರು ಕಾರಣಗಳಿಂದ ಮುಂದೂಡಲಾಗಿತ್ತು. ಆದರೆ ಅಂದು ನಮ್ಮ ಬೇಲಿಮಠದ ಸ್ವಾಮೀಜಿಗಳದ್ದು ಸ್ವಾತಂತ್ರ್ಯ ಪಾರ್ಕ್ನಲ್ಲಿ ಅವ್ರದ್ದೇ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಬೃಹತ್ ಕಾರ್ಯಕ್ರಮ ಇತ್ತು. ಆದರೆ ಆ ಕಾರ್ಯಕ್ರಮದಲ್ಲಿ ಅವರೇ ಮೊದಲೇ ಭಾಷಣ ಮಾಡಿ ಮಾಚಿದೇವ ಜಯಂತಿಗೆ ಬರಬೇಕು ಅಂತೇಳಿ ಇದ್ದಾಗ ಅವರೇ ಕಾರ್ಯಕ್ರಮ ಬಂತು. ಈಗ ಬೇಲಿಮಠದ ಮಠಾಧೀಶಗಳಾದ ಶ್ರೀ ಶಿವರುದ್ಧ ಮಹಾಸ್ವಾಮಿಗಳು ಮಾತಾಡ್ತಾರೆ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಮಾಚಿದೇವ ಸಮಿತಿಯವರ ಈ ಒಂದು ವಿಶೇಷವಾದಂಥ ಅಭಿಮಾನದ ಸಾಧನೆ ಬೆಂಗಳೂರಿಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಮಡಿವಾಳ ಮಾಚಿದೇವರ ಹೆಸರನ್ನು ನಮ್ಮ ರಸ್ತೆಗೆ ಇಟ್ಟಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಮ್ಮ ಹೃದಯದ ಹರಕೆಗಳನ್ನೆಲ್ಲ ಜೋಡಿಸಬೇಕು ಅಂತ ಹೇಳಿ ವೇದಿಕೆಯ ಮೇಲೆ ಎಲ್ಲ ಹಿರಿಯರು ಉಪಸ್ಥಿತರಿದ್ದಾರೆ. ಈ ಒಂದು ಸಂಕಲ್ಪವನ್ನು ಸಾಕಾರಗೊಳಿಸಿಕೊಟ್ಟಂಥವರು ನಮ್ಮ ಅಭಿಮಾನದ ಯುವ ಶಾಸಕರಾದಂಥ ಹ್ಯಾರಿಸ್ ಅವರು. ಆಮೇಲೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ವಿಶಿಷ್ಟವಾಗಿ ತಮ್ಮ ಅನುಭವದ ಸಾರವನ್ನು ಉಣಬಡಿಸಿದಂಥ ನಮ್ಮ ಗೌರವ ಚಂದ್ರಸತ್ನವರು, ಮತ್ತು ಈ ಕಾರ್ಯಕ್ರಮಕ್ಕೆ ಅಹುದು ಅಂತ ಹೇಳಿ ಆಶೀರ್ವಾದ ಮಾಡಿದವರು ನಮ್ಮ ಪೂಜ್ಯ ಶ್ರೀಗಳವರು. ಮತ್ತು ನಾವೆಲ್ಲ ಇದಕ್ಕೆ ಸಾಕ್ಷಿ. ಇಷ್ಟೆಲ್ಲ ಕಾರ್ಯಕ್ರಮ ಒಟ್ಟಾರೆ ನಡೆದಿರ್ತಕ್ಕಂಥದ್ದು ನಮ್ಮ ಅಶೋಕ್ ಮತ್ತು ಅವರ ತಂಡದ ಒಂದು ವಿಶೇಷವಾದಂಥ ಪ್ರಯತ್ನ ಮತ್ತು ಸಾಧನೆ ಇದೆ. ವಾಸ್ತವವಾಗಿ ಅದರ ಬಗ್ಗೆ ಹೆಚ್ಚು ಹೇಳುವಂಥದ್ದೇನಿಲ್ಲ. ನಮ್ಮ ಗೌರವ ಚಂದ್ರಸತ್ನವರೊಂದು ಮಾತು ಹೇಳಿದ್ರು, ಮಡಿವಾಳ ಮಾಚಿದೇವರ ವಚನಗಳು ಸಮಗ್ರ ವಚನ ಸಂಪುಟದಲ್ಲಿ ಎಷ್ಟು ಅಚ್ಚಾಗಿವೆ, ಅದಕ್ಕಿಂತ 50 ವಚನಗಳನ್ನು ಜಾಸ್ತಿ ಇನ್ನೂ ಸಹ ಹುಡುಕಿದ್ರೆ ಸಿಗ್ತದೆ ಎನ್ನುವುದನ್ನು ಸಾಕಾರಗೊಳಿಸಿಕೊಟ್ಟು ನೀವು ಬನ್ನಿ ನಮ್ಮ ಜೊತೆಯಲ್ಲಿ ಹೇಳಿ ಸಂಶೋಧಕರನ್ನು ತಮ್ಮ ವಿಶ್ವವಿದ್ಯಾನಿಲಯಗಳ ರೂಮಿನಿಂದ ವಾಪಸ್ಸು ಕರ್ಕೊಂಡು ಬಂದು ಶರಣರ ಮನೆಯಲ್ಲಿ ಹುಡುಕಿ ಅಂತ ಹೇಳುವಂಥ ಒಂದು ಆದರ್ಶಕ್ಕೆ ಒಂದು ಸವಾಲನ್ನು ಕೊಟ್ಟವರು ನಮ್ಮ ಅಶೋಕ್. ಇಂಥ ನೆಲೆಯಲ್ಲಿ ವಿಶೇಷವಾದಂಥ ಸಾಧನೆ ಇದೆ. ಈ ರಸ್ತೆ ಮಡಿವಾಳ ಮಾಚಿದೇವರ ರಸ್ತೆ. ಆ ರಸ್ತೆಯಲ್ಲಿ ನಾವು ನೀವೆಲ್ಲ ನಡಿಬೇಕು. ಇದು ಕೇವಲ ಒಂದು ರಸ್ತೆಗೆ ಹೆಸರಿಡುವಂಥದ್ದಲ್ಲ. ನಮ್ಮ
ಅಲ್ಲಿಂದ ನಾವು ಹೇಳ್ತಾ ಇದ್ವಿ ಮಹಾತ್ಮ ಗಾಂಧಿ ರಸ್ತೆ ಈಗ ಬರೀ MG ರೋಡ್ ಆಗಿದೆ. ಅದೇ ರೀತಿಯಲ್ಲಿ ಇದು MM ರೋಡ್ ಆಗಬಾರ್ದು. ಆ ರೀತಿ ವಿಶೇಷವಾದ ರೀತಿಯಲ್ಲಿ ನಮಗೆ ಒಂದು ಸ್ಫೂರ್ತಿ ಇರಬೇಕು, ನಮಗೊಂದು ಚೇತನ ಇರಬೇಕು. ಅದರ ಕನಸು ಹೇಗಿರಬೇಕು ಅನ್ನೋದನ್ನು ನಮ್ಮ ಗೌರವ ಚಂದ್ರಸತ್ನವರು ನಮಗೆ ಬಿಡಿಸಿಕೊಟ್ಟಿದ್ದಾರೆ. ಮತ್ತು ಶರಣರ ಬದುಕು ಯಾವ ರೀತಿ ಪರಸ್ಪರ ಸಮರಸದ ನೆಲೆಯಲ್ಲಿ ಸಹಜವಾಗಿತ್ತು ಅಂತ ಅನ್ನೋದನ್ನು ಪೂಜ್ಯ ಶ್ರೀಗಳವರು ಹೇಳಿದ್ದಾರೆ. ಈ ಸಾಧನೆಯ ಹಿನ್ನೆಲೆಯಲ್ಲಿ ನಮ್ಮ ಹ್ಯಾರಿಸ್ ಅಣ್ಣನವರ ಒಂದು ವಿಶೇಷವಾದಂಥ ಸುಸಂಸ್ಕೃತ ಮನಸ್ಸಿದೆ. ಒಂದು ಮಾತನ್ನು ಮಾತ್ರ ಅವರು ಹೇಳಿದ ಮಾತಿನಲ್ಲಿ ಸ್ವಲ್ಪ ನಾನು ಬದಲಾವಣೆ ಮಾಡ್ತೇನೆ. ಏನು ಅಂತ ಹೇಳಿದ್ರೆ, ನಾನು ಮುಸ್ಲಿಂ ಆಗಿ ಮಾಡಿಲ್ಲ ಅಂತ ಹೇಳಿದ್ರು. ನಾನು ಹೇಳ್ತೇನೆ, ನೀವು ಮುಸ್ಲಿಂ ಆಗಿಯೇ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಮುಸ್ಲಿಂ ಅಂತ ಅನ್ನುವಂಥ ಶಬ್ದ ಜಾತಿವಾಚಕ ಅಲ್ಲ, ಅದು ಒಂದು ತತ್ವವಾಚಕ. ಅರೇಬಿಕ್ನಲ್ಲಿ ಮುಸ್ಲಿಂ ಅಂತ ಹೇಳಿದ್ರೆ ದೇವರು ಸರ್ವೋತ್ಕೃಷ್ಟ, ನಾವೆಲ್ಲರೂ ಅವನ ಅಧೀನ ಅಂತ ಹೇಳಿ ಯಾರು ಸಂಪೂರ್ಣವಾಗಿ ಒಪ್ತಾರೆ ಅವರನ್ನು ಮುಸ್ಲಿಂ ಅಂತ ಕರೀತಾರೆ. ಇದನ್ನೇ ಬಸವಣ್ಣವರು ಹೇಳಿದ್ರು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು, ಮಹಾದೇವ ಮಹಾದೇವ ಅಲ್ಲಿಂದ ಮುಂದೆ ಶಬ್ದವಿಲ್ಲ, ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮಧ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ, ಕೂಡಲ ಸಂಗಮ ದೇವ. ಇದು ಬಸವಣ್ಣವರು ಹೇಳಿದಂಥ ಮಾತು. ಈ ಮಾತಿನಲ್ಲಿ ಯಾರು ಶ್ರದ್ಧೆಯಿಂದ ನಡೀತಾರೆ ಅವರನ್ನ ಶರಣ ಅಂತ ಕರೀತಾರೆ, ಮುಸ್ಲಿಂ ಅಂತ ಕರೀತಾರೆ, ಸಂತ ಅಂತ ಕರೀತಾರೆ. ಇದನ್ನು ಯಾಕೆ ನಾವಿಲ್ಲಿ ಅದನ್ನ ವಿಭಜನೆ ಮಾಡಿ ಮಾತಾಡಬೇಕು? ಈ ವಿಭಜನೆಯ ಅಂತರಾರ್ಥದ ಸ್ವಾರ್ಥ ಹೇಗಿದೆ ಅನ್ನೋದನ್ನ ಗೌರವ ಚಂದ್ರದತ್ನವರು ಬಹಳ ಉತ್ತಮವಾದ ಕಥೆಯ ಮುಖಾಂತರವಾಗಿ ನಮ್ಮೆಲ್ಲರ ಮನಸ್ಸಿಗೆ ತಟ್ಟುವಂತೆ ವ್ಯವಸ್ಥೆ ಮಾಡಿದ್ರು. ನಾವೆಲ್ಲ ಏನಾದರೂ ಆಗಲಿ ಮೊದಲು ಮಾನವೀಯತೆಯ ನೆಲೆಯನ್ನು ನಮ್ಮ ಹಿರಿಯರು ಏನು ಉಪದೇಶ ಮಾಡಿದ್ರು ಅದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ಇವತ್ತು ನಮಗೆ ಬೇಕಾಗಿರುವಂತಹದ್ದು ನಡೆಯೊಳಗಾಗಿ ನುಡಿಯುವುದು, ಅಂದರೆ ಮಾತು ಮತ್ತು ಮನಸ್ಸು ಮತ್ತು ನಮ್ಮ ನಡವಳಿಕೆ, ಇವುಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರುವಂತಹದ್ದು. ಈ ಹೊಂದಾಣಿಕೆಯನ್ನು ತರುವಲ್ಲಿ 12ನೇ ಶತಮಾನದ ಕಲ್ಯಾಣದ ಕ್ರಾಂತಿಯಲ್ಲಿ ಮಡಿವಾಳ ಮಾಚಿ ತಂದೆಗಳು ಎಲ್ಲರನ್ನ ಬೆಸೆಯುವಂತಹ ಒಂದು ಸೌಹಾರ್ದ ವ್ಯಕ್ತಿಯಾಗಿದ್ರು ಅನ್ನೋದನ್ನ ಇತಿಹಾಸದಲ್ಲಿ ನಾವು ಗುರುತಿಸಬಹುದು. ಶೂನ್ಯ ಸಂಪಾದನೆಯ ವ್ಯವಸ್ಥೆಯಲ್ಲಿ ಅದು ಮೊಳಿಗೆ ಮಾರಯ್ಯನವರಾಗಿರ್ಬೋದು, ನುಲಿಗೆ ಚಂದಯ್ಯನವರಾಗಿರ್ಬೋದು, ಗಟ್ಟಿವಾಳಯ್ಯನವರಾಗಿರ್ಬೋದು, ಇವರೆಲ್ಲರ ಒಂದು ಮನಸ್ಸಿನ ನೆಲೆಯನ್ನ ಸಂಪೂರ್ಣವಾಗಿ ಸಮನ್ವಯಗೊಳಿಸತಕ್ಕಂಥ ನೆಲೆಯಲ್ಲಿ ಒಂದು ರೀತಿಯಲ್ಲಿ ಸಮನ್ವಯಕಾರರಾಗಿ ಮಡಿವಾಳ ಮಾಚಿ ತಂದೆಗಳ ಸೇವೆ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಇದನ್ನೆಲ್ಲ ನಾವು ನಿರಂತರವಾಗಿ ಅಧ್ಯಯನಕ್ಕೆ ಇಟ್ಟುಕೊಳ್ಬೇಕು. ಇದು ನಮ್ಮ ಹೆಮ್ಮೆ ನಿಜ, ಆದರೆ ಆ ಮಾರ್ಗವನ್ನು ನಾವು ನಮ್ಮದನ್ನಾಗಿ ಮಾಡಿಕೊಳ್ಳೋಣ. ನಾವೆಲ್ಲ ಮಡಿವಾಳ ಮಾಚಿ ತಂದೆಗಳ ಮಾರ್ಗದಲ್ಲಿ ನಡೆಯುವ ಪ್ರತಿಜ್ಞೆ ಮಾಡೋಣ. ಇಂಥ ಕಾರ್ಯಕ್ರಮಗಳು ನಮ್ಮ ಹ್ಯಾರಿಸ್ ಅವರ ಮಾರ್ಗದರ್ಶನದಲ್ಲಿ 1000 ಕಾರ್ಯಕ್ರಮಗಳು ಇಂಥವಾಗಲಿ, ನಾವೆಲ್ಲ ಅವರ ಹಿಂದೆ ಹೆಜ್ಜೆ ಇಟ್ಕೊಂಡು ಬರ್ತೇವೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಬೆಳಗ್ಗೆ ವಚನದ ರಸದೌತಣ ತಿಳಿಸಿದ ನೀಲಪಟ್ಟವರ ವಂದನೆಗಳು. ಹಾಗೆ ಈಗ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿಸಿಕೊಟ್ಟ ಬೆಂಗಳೂರು